ಸಣ್ಣ ಪುಟ್ಟ ವಿಚಾರಗಳು ಕೂಡ ಮರೆತು ಹೋಗ್ತವೆ ಅನ್ನೋದು ಹಲವರ ದೂರು. ಆ ನಿಟ್ಟಿನಲ್ಲಿ ಮರೆಯದೆ ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವ ಸರಳ ವಿಧಾನಗಳ ಬಗ್ಗೆಯೇ ಹೇಳ್ತೀವಿ ಈ ಸ್ಟೋರಿ ನೋಡಿ. ನೆನಪಿನ ಶಕ್ತಿ ಹೆಚ್ಚಿಸುವ ಸರಳ ವಿಧಾನಗಳು. ನಮಗೆ ವಯಸ್ಸಾದಂತೆ ನೆನಪಿನ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಮೊದಲಿನಂತೆ ಹಲವಾರು ವಿಷಯಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲ. ಹಲವಾರು ವಿಷಯಗಳು ಮರೆತೇ ಹೋಗ್ತವೆ. ಕೆಲವೊಮ್ಮೆ ಎಷ್ಟು ನೆನೆಸಿಕೊಂಡರೂ ನೆನಪಿಟ್ಟುಕೊಂಡರೂ ಕೆಲವು ವಿಷಯಗಳನ್ನ ಮರೆತು ಬಿಡ್ತೇವೆ. ಈ ಹಿನ್ನೆಲೆಯಲ್ಲಿ ಪ್ರಾಚೀನ ಭಾರತೀಯ ವೈದ್ಯ ಪದ್ಧತಿಯಾದ ಆಯುರ್ವೇದವು ಸ್ಮರಣ ಶಕ್ತಿ ಮತ್ತು ಅರಿವಿನ ಕಾರ್ಯವನ್ನು ಸುಧಾರಿಸಲು ಸಮಗ್ರ ವಿಧಾನವನ್ನು ನೀಡುತ್ತೆ. ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮ ಸಾಧನೆಯ ಮೂಲಕ ಆಯುರ್ವೇದವು ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸಲು ನೈಸರ್ಗಿಕ ಪರಿಹಾರಗಳು, ಜೀವನ ಶೈಲಿ ಅಭ್ಯಾಸಗಳು ಮತ್ತು ಆಹಾರ ಸೇವನೆಯ ಮಾರ್ಗಸೂಚಿಗಳನ್ನು ನೀಡಿದೆ. ಆಯುರ್ವೇದವು ಹಲವಾರು ಗಿಡಮೂಲಿಕೆಗಳನ್ನ ಶಕ್ತಿಯುತ ಸ್ಮರಣ ಶಕ್ತಿವರ್ಧಕಗಳು ಅಥವಾ ಮೇಧ್ಯ ರಸಾಯನಗಳು ಎಂದು ಗುರುತಿಸುತ್ತದೆ. ಇವುಗಳಲ್ಲಿ ಬ್ರಾಹ್ಮಿ ಅಂದರೆ ಒಂದೆಲಗ ಸ್ಮರಣ ಶಕ್ತಿ, ಏಕಾಗ್ರತೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸಲು ಹೆಸರುವಾಸಿಯಾಗಿದೆ. ಬ್ರಾಹ್ಮಿಯು ನರಮಂಡಲಕ್ಕೆ ಶಕ್ತಿ ನೀಡುತ್ತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತೆ. ಒಂದೆಲಗವನ್ನು ಸಾಮಾನ್ಯವಾಗಿ ಸೊಪ್ಪಿನಲ್ಲಿ ಮಾಡುವ ಹಾಗೆ ಪಲ್ಯ, ಚಟ್ನಿ ಮತ್ತು ತಂಬುಳಿಯನ್ನ ಮಾಡಿ ಸೇವಿಸಬಹುದು. ತಂಬುಳಿಯನ್ನ ಮಾಡಲು ಒಂದೆಲಗದ ಸೊಪ್ಪನ್ನ ತುಪ್ಪದಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಕಾಳನ್ನ ಹುರಿದು ರುಬ್ಬಿ ನಂತರ ಮಜ್ಜಿಗೆ ಮತ್ತು ಉಪ್ಪನ್ನು ಬೆರೆಸಿ ಕುಡಿಯಬಹುದು ಅಥವಾ ಅನ್ನದೊಂದಿಗೆ ಕಲಸಿ ತಿನ್ನಬಹುದು. ಹಾಗೆಯೇ ಬ್ರಾಹ್ಮಿ ಸೊಪ್ಪನ್ನು ಹೀಗೆ ಬಳಸಬಹುದು. ಇನ್ನು ಶಂಖಪುಷ್ಪಿ ಸ್ಮರಣ ಶಕ್ತಿಯನ್ನು ಸುಧಾರಿಸುವ, ಆತಂಕವನ್ನು ಕಡಿಮೆ ಮಾಡುವ ಮತ್ತು ಅರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೆದುಳಿನ ಟಾನಿಕ್ ಆಗಿ ಇದು ಕೆಲಸ ಮಾಡುತ್ತೆ. ಇನ್ನು 4 ರಿಂದ 6 ಬಾದಾಮಿಯನ್ನು ಪ್ರತಿದಿನ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ತಿನ್ನುವುದು ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತೆ. ಹಾಗೆಯೇ ಹಾಲು ಮತ್ತು ತುಪ್ಪವನ್ನು ನಿಯಮಿತವಾಗಿ ಮಿತವಾಗಿ ಸೇವಿಸುವುದು ಸ್ಮರಣ ಶಕ್ತಿಗೆ ಪೂರಕ. ಹಾಗೆಯೇ ವಿಟಮಿನ್ ಸಿ ಸಮೃದ್ಧವಾಗಿರುವ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕಿತ್ತಳೆಯಂತಹ ಹಣ್ಣುಗಳನ್ನು ಸೇವಿಸಬೇಕು. ಇನ್ನು ಪ್ರಮುಖವಾಗಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಶಿಸ್ತುಬದ್ಧ ಜೀವನ ಶೈಲಿಯ ಮಹತ್ವವನ್ನ ಆಯುರ್ವೇದವು ಒತ್ತಿ ಹೇಳುತ್ತದೆ. ನಿಯಮಿತ ಧ್ಯಾನ ಮತ್ತು ಯೋಗದ ಅಭ್ಯಾಸವು ಮನಸ್ಸನ್ನು ಶಾಂತಗೊಳಿಸುತ್ತೆ. ಪದ್ಮಾಸನ, ಸರ್ವಾಂಗಾಸನದಂತಹ ಯೋಗ ಭಂಗಿಗಳು ಗಮನ ಮತ್ತು ಮಾನಸಿಕ ಸ್ಪಷ್ಟತೆಯನ್ನ ಸುಧಾರಿಸುತ್ತವೆ. ದಿನವೂ ರಾತ್ರಿ 7 ರಿಂದ 8 ಗಂಟೆಗಳ ಕಾಲ ಸಾಕಷ್ಟು ನಿದ್ರೆ ಮಾಡಿದ್ರೆ ದೇಹ ಮತ್ತು ಮನಸ್ಸುಗಳಿಗೆ ಸರಿಯಾದ ವಿಶ್ರಾಂತಿ ದೊರೆತು ಮೆದುಳು ಪುನಶ್ಚೇತನಗೊಳ್ಳುತ್ತದೆ. ನೆನಪುಗಳನ್ನು ಕ್ರೋಢೀಕರಿಸುತ್ತೆ ಮತ್ತು ಕಲಿಕೆಯ ಅಭ್ಯಾಸವೂ ಹೆಚ್ಚಾಗುತ್ತೆ. ದಿನನಿತ್ಯ ನಿಯಮಿತ ಕೆಲಸ ಕಾರ್ಯದ ವೇಳಾಪಟ್ಟಿಯನ್ನು ಅನುಸರಿಸುವುದು ಅಥವಾ ದಿನಚರ್ಯದ ಮಾನಸಿಕ ಸ್ಥಿರತೆ ಮತ್ತು ಗಮನವನ್ನು ಉತ್ತೇಜಿಸುತ್ತೆ. ನರಮಂಡಲವನ್ನು ಶಾಂತಗೊಳಿಸಲು ಆಯುರ್ವೇದದ ಎಳ್ಳೆಣ್ಣೆ, ಹರಳೆಣ್ಣೆಯ ಅಭ್ಯಂಗ ಮತ್ತು ಶ್ರೀಗಂಧ ತೈಲಗಳೊಂದಿಗೆ ಅರೋಮಾ ಥೆರಪಿಯಂತ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬಹುದು. ಈ ಆಯುರ್ವೇದ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೆನಪಿನ ಶಕ್ತಿ ಹೆಚ್ಚಾಗುವುದಲ್ಲದೆ ಒಟ್ಟಾರೆ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಸಾಧಿಸಬಹುದು. ಒಟ್ಟಾರೆ ಹೇಳೋದಾದ್ರೆ ಆಯುರ್ವೇದ ಆರೋಗ್ಯಕ್ಕೆ ನೈಸರ್ಗಿಕ ಮತ್ತು ಸುಸ್ಥಿರ ಮಾರ್ಗವಾಗಿದೆ. ಅಲ್ಲದೆ ಅಮೆರಿಕನ್ ಹಾರ್ವರ್ಡ್ ವಿಶ್ವವಿದ್ಯಾಲಯವು ನೆನಪಿನ ಶಕ್ತಿಯನ್ನು ಚುರುಕಾಗಿಟ್ಟುಕೊಳ್ಳಲು 7 ಸಲಹೆಗಳನ್ನು ನೀಡಿದೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರಕಾರ ಮೊದಲು ನಾವು ಹೊಸ ವಿಷಯಗಳನ್ನು ಕಲಿಯುವುದನ್ನು ಸದಾಕಾಲ ಮುಂದುವರೆಸಬೇಕು. ಇದರಿಂದ ನೆನಪು ಒಂದು ಅಭ್ಯಾಸವಾಗುತ್ತೆ ಮತ್ತು ಕಲಿತ ವಿಷಯಗಳನ್ನು ನಾವು ಮರೆಯುವುದಿಲ್ಲ. ಹೀಗಾಗಿ ನೆನಪಿನ ಶಕ್ತಿಯು ಬಲಗೊಳ್ಳಲು ಸಹಾಯವಾಗುತ್ತೆ ಅಂತಾರೆ ತಜ್ಞರು. ಮೆದುಳು ಬಳಕೆಯಾದಷ್ಟು ಹೊಸ ಸವಾಲು ಮತ್ತು ಹೊಸ ಮಾಹಿತಿಯನ್ನು ಗ್ರಹಿಸಲು ಸಮರ್ಥವಾಗುತ್ತೆ. ಹೊಸ ವಿಷಯಗಳನ್ನು ಕಲಿಯಲು ನಾವು ಕಣ್ಣು, ಕಿವಿ ಹೀಗೆ ಎಲ್ಲಾ ಇಂದ್ರಿಯಗಳನ್ನು ಬಳಸಬೇಕು. ಹೆಚ್ಚು ಇಂದ್ರಿಯಗಳನ್ನು ಬಳಸಿ ಕಲಿತರೆ ಆಗ ಮೆದುಳು ನೆನಪನ್ನು ಉಳಿಸಿಕೊಳ್ಳಲು ಹೆಚ್ಚಾಗಿ ತೊಡಗುತ್ತದೆ. ನಾವು ಏನನ್ನಾದರೂ ಸುಲಭವಾಗಿ ನೆನಪಿಸಿಕೊಳ್ಳಬಹುದು. ಮೊದಲು ನಂಬಿಕೆ ಬೆಳೆಸಿಕೊಳ್ಬೇಕು. ಸ್ಮರಣ ಶಕ್ತಿ ಸಂರಕ್ಷಣೆಯ ಬಗ್ಗೆ ಸಕಾರಾತ್ಮಕ ಆಲೋಚನೆಗಳು ನಮ್ಮದಾಗಬೇಕು. ಇದು ಎಲ್ಲ ವಯಸ್ಸಿನ ಜನರಿಗೂ ಅನ್ವಯವಾಗುವ ಸಲಹೆ. ಈ ನಂಬಿಕೆ ಮೊದಲು ಸರಳವಾಗಿ ಆರಂಭವಾದರೂ ನಿಧಾನವಾಗಿ ಸುಧಾರಿಸಿಕೊಳ್ಳಬಹುದು. ಇದರಿಂದ ಮನಸ್ಸನ್ನು ಚುರುಕಾಗಿಡಲು ಸಹಾಯವಾಗುತ್ತೆ. ಹಲವಾರು ವಿಷಯಗಳನ್ನು ನೆನಪಿಸಿಕೊಳ್ಳಲು, ಉದಾಹರಣೆಗೆ ಮುಖ್ಯ ದಿನಾಂಕಗಳನ್ನು ನೆನಪಿಸಿಕೊಳ್ಳಲು ಕ್ಯಾಲೆಂಡರ್, ಡೈರಿಗಳಲ್ಲಿ ಆ ದಿನಗಳನ್ನು ಮಾರ್ಕ್ ಮಾಡಿಟ್ಟುಕೊಳ್ಳಬಹುದು. ಇದಲ್ಲದೆ ಶಾಪಿಂಗ್ ಲಿಸ್ಟ್, ಫೈಲ್ ಫೋಲ್ಡರ್ಗಳು ಮತ್ತು ವಿಳಾಸ ಪುಸ್ತಕಗಳು ದಿನನಿತ್ಯದ ಮಾಹಿತಿಯನ್ನು ಬರೆದು ಸುಲಭವಾಗಿ ಗುರುತಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ಪೆನ್, ಕೀಗಳು ಇತ್ಯಾದಿ ಬೇಕಾದ ವಸ್ತುಗಳನ್ನು ಸುಲಭವಾಗಿ ತೆಗೆದುಕೊಳ್ಳಲು ಅವುಗಳನ್ನು ನಿಗದಿತ ಸ್ಥಳದಲ್ಲಿ ಇಟ್ಟುಕೊಳ್ಳುವುದನ್ನು ಅಭ್ಯಾಸ ಮಾಡಿ.
ಯಾವುದಾದರೂ ಓದಿದ, ಕೇಳಿದ ಅಥವಾ ಯೋಚಿಸಿದ ವಿಷಯವನ್ನ ನೆನಪಿಟ್ಟುಕೊಳ್ಳಲು ಬಯಸಿದಾಗ ಅದನ್ನ ಗಟ್ಟಿಯಾಗಿ ಮನದಲ್ಲಿಯೇ ಪುನರಾವರ್ತಿಸಿ ಅಥವಾ ಬರೆಯಿರಿ. ಈ ರೀತಿಯಲ್ಲಿ ಸ್ಮರಣ ಶಕ್ತಿ ಬಲವಾಗುತ್ತೆ. ಪುನರಾವರ್ತನೆಯು ಕಲಿಕೆಯ ಸಾಧನವಾಗಿ ಅತ್ಯಂತ ಪ್ರಬಲವಾಗಿದೆ. ನೀವು ಏನನ್ನಾದರೂ ನೆನಪಿಟ್ಟುಕೊಳ್ಳಲು ಬಯಸಿದ್ರೆ ಅಂತಹ ವಿಷಯಗಳನ್ನ ಗಂಟೆಗೊಮ್ಮೆ, ದಿನಕ್ಕೊಮ್ಮೆ, ಸಾಪ್ತಾಹಿಕ ಅಥವಾ ತಿಂಗಳಿಗೊಮ್ಮೆ ಸಕಾಲಿಕ ಮಧ್ಯಂತರಗಳಲ್ಲಿ ಅದನ್ನ ಪುನರಾವರ್ತಿಸುವ ಮೂಲಕ ನೆನಪಿಟ್ಟುಕೊಳ್ಳಬಹುದು. ಬೇಕಾದ ವಿಷಯಗಳನ್ನು ಅಂದ್ರೆ ಮದುವೆ, ಮುಂಜಿ, ಆನಿವರ್ಸರಿ, ಗೃಹ ಪ್ರವೇಶ ಇತ್ಯಾದಿ ವಿಶೇಷ ಸಂದರ್ಭಗಳನ್ನ ಜ್ಞಾಪಕ ಇಟ್ಟುಕೊಳ್ಳಲು ಜ್ಞಾಪಕ ಪಟ್ಟಿಗಳನ್ನ ತಯಾರಿಸಿಕೊಳ್ಳುವುದು ಕೂಡ ಸೃಜನಶೀಲ ಮಾರ್ಗವಾಗಿದೆ. ನಿಯಮ, ಹೆಸರು ಇತ್ಯಾದಿಗಳನ್ನ ನೆನಪಿಟ್ಟುಕೊಳ್ಳಲು ಪದಗಳು, ವಾಕ್ಯಗಳು ಅಥವಾ ಕವಿತೆಗಳನ್ನೇ ಬಳಸಿ. ಪ್ರಾಸಬದ್ಧ ಪದಗಳನ್ನ ಹೆಚ್ಚು ತೊಂದರೆ ಇಲ್ಲದೆ ಮಾಹಿತಿಯನ್ನು ಕಲಿಯಲು ಮತ್ತು ನೆನಪಿಸಿಕೊಳ್ಳಲು ಜ್ಞಾಪಕಾರ್ಥಕವಾಗಿಯೂ ಬಳಸಬಹುದು. ಯಾವುದೇ ವಿಷಯಗಳನ್ನ ನೆನಪಿಟ್ಟುಕೊಳ್ಳಲು ಹೊಸ ಹೊಸ ವಿಧಾನಗಳನ್ನ ನಾವೇ ಕಂಡು ಹಿಡಿಯುವುದು ಬಹಳ ಒಳ್ಳೆಯದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.